ಸ್ನೇಹಿತರೆ, ವಿಭಾವಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಆಕಾಶನ ಕರ್ಕೊಂಬಂದು ಮನೆಯವ್ರ ಎದುರಿಗೆ ನಿಲ್ಸಿರ್ತಾನೆ. ಅಂಜನಾ, ನೀನೇ ನಿಜ ಹೇಳ್ತೀಯಾ ಅಥವಾ ನಾನೇ ಬಾಯ್ ಬಿಡಿಸ್ಬೇಕಂತ ಅಜಿತ್ ಕೇಳ್ತಾ ಇರ್ತಾನೆ. ಮನೆಯವ್ರಿಗೆಲ್ಲ ನಿಜ ಗೊತ್ತಾಗಬೇಕು ಅಂತ ಅಜಿತ್ ಹೇಳಿದಾಗ ಅಂಜು ಅದು ಅಂತ ತಡವರ್ಸ್ತಿರ್ತಾಳೆ. ಆಗ ಅಂಜು ತಡವರ್ಸ್ತಾ ಇರೋದು ನೋಡಿ ಆಕಾಶ್, ನಾನೇ ಎಲ್ಲ ನಿಜ ಹೇಳ್ತೀನಿ ಸರ್ ಅಂತ ಹೇಳಿ, ನಾನು ಅಂಜು ಇಬ್ರು ಫಾರಿನಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ನಾನು ಅಂಜುನ ಪ್ರೀತಿಸ್ತಾ ಇದ್ದೆ, ಆದ್ರೆ ಅಂಜು ನನ್ನನ್ನು ಪ್ರೀತಿಸ್ತಾ ಇರ್ಲಿಲ್ಲ ಅಂತ ಆಕಾಶ್ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ನಾನು ಅವಳ ಫ್ರೆಂಡ್ಶಿಪ್ ಬಳಸ್ಕೊಂಡು 10 ಲಕ್ಷ ದುಡ್ಡು ಕೇಳಿದ್ದೆ, ಅದನ್ನ ತಂದ್ಕೊಡ್ತೀನಿ ಅಂತ ಹೇಳಿದ್ಲು, ಇಷ್ಟೇ ಆಗಿದ್ದು ಸರ್ ಅಂತ ಆಕಾಶ್ ಅಜಿತ್ ಹತ್ರ ಹೇಳ್ತಾನೆ. ಏನು ಹೇಳ್ತಾ ಇದ್ದಾನೆ ಇವನು ಹೇಳ್ತಾ ಇರೋದೆಲ್ಲ ನಿಜನಾ? ಹಂಗೋಸ್ಕರ ನಾನು 10 ಲಕ್ಷ ಕೇಳಿದ್ದು ಪುಟ್ಟ. ಒಂದೇ ಒಂದು ಮಾತು, ನನಗೆ ಈ ಥರ ಆಗಿದೆ ಅಂತ ನೀನು ಹೇಳಿದರೆ ನನ್ನ ಹತ್ರ ಹೇಳೋಕ್ಕಾಗದೇ ಇದ್ರು ಮನೆಯಲ್ಲೇ ಪೊಲೀಸ್ ಆಫೀಸರ್ ಇದ್ದಾರೆ, ಅಜಿತ್ ಹತ್ರನಾದರೂ ಹೇಳ್ಕೊಬೋದಾಗಿತ್ತಲ್ಲ, ಯಾಕೋ ಈಗ ಮಾಡಿದೆ ಅಂತ ದೇವಯಾನಿ ಕೇಳ್ತಾಳೆ. ಅವನು ನನಗೆ ತುಂಬ ಬೆಸ್ಟ್ ಫ್ರೆಂಡು, ಅವನು ಈ ಥರ ನನಗೆ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವನು ನನ್ನ ಫ್ರೆಂಡ್ ಆಗಿರೋದಕ್ಕೆ ಹೋಗ್ಲಿ ಬಿಡು 10 ಲಕ್ಷ ಕೊಡೋಣ ಅಂತ ಅಂದ್ಕೊಂಡೆ, ಅವನ ಜೀವನ ಹಾಳಾಗುತ್ತೋ ಅಂತ. ಅವನು ಒಟ್ಟಿಗೆ ಫಾರಿನಲ್ಲಿ ಓದಬೇಕಾದ್ರೆ ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ಅವನ್ನ ಓದಿಸ್ತಾ ಇದ್ರು. ನನ್ನ ಹತ್ರ ಅವನ ಕಷ್ಟ ಎಲ್ಲ ಹೇಳ್ಕೊಳ್ತಾ ಇದ್ದ, ಅದಕ್ಕೆ ನಾನೊಂದು ಸ್ವಲ್ಪ ಅವನಿಗೆ ಸಹಾಯ ಮಾಡ್ತಾ ಇದ್ದೆ. ಅವನು ನನ್ನನ್ನು ಈ ಥರ ತಪ್ಪಾಗಿ ಬಳಸ್ಕೊತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪ್ರತಿ ಸಲಿನೂ ನಾನು ಅವನಿಗೆ ಓದೋದ್ರ ಕಡೆ ಗಮನ ಕೊಡು, ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದಾರೆ, ಅವನಿಗೆ 1000 ಸಲ ಹೇಳಿದ್ದೀನಿ, ಆದರೆ ಅವನು ನನ್ನ ಮಾತೆ ಕೇಳ್ತಾ ಇರಲಿಲ್ಲ ಅಂತ ಅಂಜನಾ ಹೇಳ್ತಾಳೆ. ತುಂಬಾನೇ ಬೇಜಾರು ಮಾಡ್ಕೊಂಡಿರೋ ಥರ ಅಂಜನಾ ನಿಂತಿರ್ತಾಳೆ. ಮನೆಯವರೆಲ್ಲ ಇದನ್ನು ನೋಡಿ, ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡ್ತೀಯಲ್ಲ, ನಿನಗೇನು ಅನ್ಸೋದಿಲ್ವಾ ಅಂತ ಆಕಾಶ್ಗೆ ಬೈತಾ ಇರ್ತಾರೆ. ನೋಡಿ ದೇವಯಾನಿ ನಗ್ತಾ ಅಶ್ವಿನಿಗೆ ಎಲ್ಲ ಹೇಳಿರೋದನ್ನ ನೆನ್ಪು ಮಾಡ್ಕೊತಾ ಇರ್ತಾರೆ. ಹೇಗಾದರೂ ಮಾಡಿ ಅಜಿತ್ ಹೋಗಿ ಆಕಾಶನ ಹಿಡ್ಕೊಳ್ಳೋ ಅಷ್ಟರಲ್ಲಿ ನೀನು ನಮ್ಮ ಹುಡುಗನ ಕರ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಬಿಸಿ ಮುಟ್ಸು, ಹೋಗಿ ನೀನು ಆಕಾಶ ಹತ್ರ ಮಾತಾಡು, ಸತ್ಯ ನಮ್ಮ ಪರವಾಗಿ ಬರಬೇಕು, ನಾವೇನು ಅನ್ಕೊಂಡಿದೀವ ಆ ಥರನೇ ಬರಬೇಕು, ಯಾವುದೇ ಕಾರಣಕ್ಕೂ ವಿಷಯ ಅಜಿತ್ಗೆ ಗೊತ್ತಾಗಬಾರ್ದು. ಅಶ್ವಿನಿ ಹತ್ರ ದೇವಯಾನಿ ಹೇಳ್ಕಳ್ಸಿರ್ತಾರೆ. ಚಿಟ್ಕೆ ಹೊಡೆದಷ್ಟು ಸುಲಭ ಈ ಕೆಲಸ, ಏನು ಯೋಚನೆ ಮಾಡಬೇಡಿ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅಂತ ಅಶ್ವಿನಿ ಹೇಳಿ ಅಲ್ಲಿಂದ ಹೋಗಿರ್ತಾಳೆ. ಆಕಾಶ್ ಹತ್ರ ಮಾತಾಡೋಕ್ಕೆ ಅವಳೋಗಿ ಮಾತಾಡಿ ಬರೋವಷ್ಟರಲ್ಲಿ ಅವಳೋಗಿ ಮಾತಾಡಿ ಬಂದಮೇಲೆ ಅಜಿತ್ ಆಕಾಶನ ಹೇಳ್ಕೊಂಬಂದಿರ್ತಾನೆ. ಎಲ್ಲ ನೆನ್ಪು ಮಾಡ್ಕೊಂಡು ದೇವಯಾನಿ ನಗ್ತಾ ಇರ್ತಾರೆ. ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸ ಮಾಡಿದೆ ನಾನು, ಸರಿಯಾದ ಸಮಯಕ್ಕೆ ಅಶ್ವಿನಿ ಕಳಿಸಿ ಒಳ್ಳೆ ಕೆಲಸ ಮಾಡಿದೆ ನಾನು ಅಂದಿದ್ರೆ ಇದಿಷ್ಟು ವರ್ಷ ಬಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗೋಗೋದು, ಅಜಿತ್ ಕೈಯಲ್ಲಿ ನಾವು ಸಿಗಾಕೊಂತ ಇದ್ವಿ ಮನಸ್ಸಲ್ಲೇ ದೇವಯಾನಿ ಅನ್ಕೊಂತಿರ್ತಾರೆ. ಸತ್ಯ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸರ್, ಬಿಟ್ಬಿಡಿ ನನ್ನನ್ನು ಅಂತ ಆಕಾಶ್ ಹೇಳಿದಾಗ, ಎಲ್ಲಿಗೋ ನೀನು ಬಿಡೋದು ಸಾಧ್ಯನೇ ಇಲ್ಲ, ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಪರವಾಗಿಲ್ಲ ಅಜಿತ್, ಬಿಟ್ಬಿಡು ಹೋಗ್ಲಿ, ಅವನು ನನಗೆ ತುಂಬ ಕ್ಲೋಸ್ ಫ್ರೆಂಡು, ಅವನಿರೋ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಅಂಜನಾ ಹೇಳ್ತಾಳೆ. ಇದೇ ಕೊನೆ, ಇನ್ನೊಂದ್ಸರಿ ಯಾವ ಹೆಣ್ಮಕ್ಳಾದ್ರೂ ಈ ಥರ ಟಾರ್ಚರ್ ಕೊಟ್ಟರೆ ನಾನಂತೂ ಸುಮ್ಮನಿರಲ್ಲ, ನಿನ್ನನ್ನು ಹುಡ್ಕೊಂಬಂದು ಹೊಡಿತೀನಿ ಅಂತ ಅಜಿತ್ ಹೇಳ್ತಾನೆ. ಹೇಳಿ ಆಕಾಶ್ನ ಅಲ್ಲಿಂದ ಕಳಿಸ್ತಾರೆ. ಹಾಗಿಲ್ಲ, ಅಂಜನಾ ಮೇಲೆ ತುಂಬ ಕಾಳಜಿ ಇದೆ ನೋಡು, ಅವಳಿಗೆ ಎಷ್ಟೆಲ್ಲ ದೊಡ್ಡ ಸಹಾಯ ಮಾಡಿದೀಯ ನೀನು ಅಂತ ಅಜ್ಜಿ ಮತ್ತೆ ರಮಣ್ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ನನಗೆ ಅವಳ ಮೇಲೇನು ಕಾಳಜಿ ಇಲ್ಲ, ಇರೋದೆಲ್ಲ ಭೂಮಿಗೆ. ಅಂಜನಾ ವಿಷಯ ಹೇಳಿದ್ದೆ ಭೂಮಿ, ಅವಳಿಗೆ ಯಾರೋ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಅದು ಯಾರಂತ ತಿಳ್ಕೊಳ್ಳಿ ಅಂತ ನೀವು ಭೂಮಿಗೆ ಟ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡ್ತಿ ಅನ್ನೋದು ಕೂಡ, ಅವಳು ಪೊಲೀಸು ಕೂಡ ಅನ್ನೋದನ್ನ ಅವಳು ಮರ್ತಿಲ್ಲ. ಅಜಿತ್ ಹೇಳಿದಾಗ, ತುಂಬ ಟ್ಯಾಂಕ್ಸ್ ಭೂಮಿ, ನಿನ್ನ ಋಣನ ಮತ್ತು ಮರೆಯಲ್ಲ, ಆದಷ್ಟು ಬೇಗ ಅದನ್ನು ತೀರಿಸ್ತೀನಿ ಅಂತ ದೇವಯಾನಿ ಹೇಳ್ತಿರ್ತಾರೆ. ಮತ್ತೆ ಭೂಮಿ ಇಬ್ರು ಮಾತಾಡ್ತಾ ಇರ್ತಾರೆ. ಅಜಿತ್ ಫೈಲ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ, ಸಾಹೇಬ್ರೆ ನೀವು ಮಲ್ಕೊಳ್ಳಲ್ವಾ ಅಂದಾಗ, ಇಲ್ಲ ಭೂಮಿ ನಂಗೆ ಲೇಟ್ ಆಗುತ್ತೆ, ನೀನು ಮಲ್ಕೋ ಹೋಗು, ನಾನು ಮನಸ್ವಿನಿ ಫೈಲ್ನ ಓದ್ತಾ ಇರ್ತಾನೆ ಅಜಿತ್. ಭೂಮಿ ಮಲ್ಕೊಂಡ್ಮೇಲೂ ಅಜಿತ್ ಮನಸ್ವಿನಿ ಫೈಲ್ನ ಓದ್ತಾ ಇರ್ತಾನೆ. ಅಜಿತ್ ಫೈಲ್ ನೋಡ್ಕೊಂತಾನೆ ತುಗುಡಿಸ್ತಾ ಇರ್ತಾನೆ. ಸಾಹೇಬ್ರೆ ಯಾಕೋ ತುಗುಡಿಸ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ಟೀ ಮಾಡ್ಕೊಂಬಂದು, ಸಾಹೇಬ್ರೆ ಮಲಗಿಬಿಟ್ಟಿದ್ದಾರೆ, ತಗೊಳ್ಳಿ ಟೀ ಕುಡೀರಿ ಅಂತ ಭೂಮಿ ಟೀ ಕೊಡ್ತಾಳೆ. ಈ ಹೆಣ್ತಿರು ಗಂಡ ಏನಾದರೂ ಎಲ್ಲಿ ಇಶ್ಯೂ ಮಾಡ್ಕೊತಾರೆ ಅಂತ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ, ಆದರೆ ನೀನು ನೋಡು ಟೀ ಕೊಟ್ಟು ಓದ್ಕೊಳ್ಳಿ ಅಂತ ಹೇಳ್ತೀಯ. ಭೂಮಿ ನನ್ನ ಮೇಲೆ ಕಾಳಜಿ ಇಲ್ವಾ ಹಾಗಾದ್ರೆ ಅಂತ ಅಜಿತ್ ಕೇಳ್ತಾನೆ. ಮನೆ ಕಾಳಜಿ ಇದೆ ಹೇಳಿ, ಯಾಕೆಂದರೆ ಇದನ್ನು ಓದಿ ಕೇಸ್ನ ಬಗೆಹರಿಸಿದ್ರೆ ನಿಮ್ಗೆ ಖುಷಿ ಆಗುತ್ತಲ್ವಾ ಅವಾಗ, ಅದಕ್ಕೆ ಹೇಳ್ತಾ ಇದ್ದೀನಿ. ಶ್ರವಣ್ ಸರ್ 20 ವರ್ಷದಿಂದ ಈ ಕೇಸ್ ಬಗ್ಗೆ ನಿದ್ದೆಗೆಟ್ಟಿದ್ದಾರೆ, ಕೂಡ ನ್ಯಾಯ ಸಿಗಬೇಕಲ್ವಾ, ಅದಕ್ಕೆ ಈ ಕೆಲಸ ನೀವು ಮಾಡಲೇಬೇಕು ಅಂತ ಹೇಳಿದಾಗ, ನೀನೊಂಥರ ಡಿಫ್ರೆಂಟ್ ಭೂಮಿ. ಅಜಿತ್ ಹೇಳ್ತಾನೆ, ಸಾಹೇಬ್ರೆ ನೀವೊಂಥರ ಬೋರಿಂಗ್ ಸಾಹೇಬ್ರೆ ನೀವೊಂಥರ ಸಿಡುಕ್ ಮೂತಿ ಪೊಲೀಸ್ ಥರ, ನೀವು ವಾನರ ಸೈನ್ಯ ನೀವು ಅಂತ ಹೇಳಿದಾಗ ಅಜಿತ್, ನನಗೆ ಹೇಳ್ತೀಯಾ ನೀನು ಹಿಂದೆನೇ ಹೋಗ್ತಾನೆ. ಭೂಮಿ
ಜಾರಿ ಕೆಳಗಡೆ ಬಿದ್ದಿದ ತಕ್ಷಣನೇ ಅಜಿತ್ ಕೂಡ ಭೂಮಿ ಹತ್ರನೇ ಹೋಗಿ ಬೀಳ್ತಾನೆ. ಅದು ಸಾಹೇಬ್ರೆ ಗೊತ್ತಾಗ್ಲಿಲ್ಲ, ಜಾರ್ಬಿಡ್ತು ಅಂತ ಹೇಳಿದಾಗ ನನಗೂ ಗೊತ್ತಾಗ್ಲಿಲ್ಲ, ಅದಕ್ಕೆ ಬಿದ್ದೋದೆ, ಹೋಗ್ಲಿ ಬಿಡು ಅಜಿತ್ ಹೇಳಿ ಮಾತಾಡ್ತಾ ಇರ್ತಾನೆ. ಅಶ್ವಿನಿಗೆ ಫೋನ್ ಮಾಡಿ ಸರಿಯಾದ ಸಮಯಕ್ಕೆ ಹೋಗಿ ಹುಡುಗನ ಜೊತೆ ಮಾತಾಡಿದ್ದಕ್ಕೆ ನಾವು ಹುಡುಗನಿಂದ ಬಚಾವಾದ್ವಿ, ಅಂದರೆ ಸರಿಯಾಗಿ ಸಿಗಾಕೊಂತ ಇದ್ವಿ ಅಂತ ಟ್ಯಾಂಕ್ಸ್ ಹೇಳ್ತಾ ಇರ್ತಾರೆ ದೇವಯ್ಯನೇ. ಪರವಾಗಿಲ್ಲ ಮೇಡಮ್, ಇದೇ ನನ್ನ ಕೆಲಸ, ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ನೀನು ಕೊಟ್ಟಿರೋದಕ್ಕೆ ಆದಷ್ಟು ಬೇಗ ನಿನಗೆ ಋಣ, ನಾನು ನಾಳೆನೇ ನಿನ್ನ ಋಣ ತೀರಿಸ್ತೀನಿ ಅಂತ ದೇವಯ್ಯನೇ ಮನಸ್ಸಲ್ಲೇ ಹೇಳ್ಕೊಂಡು ನಗ್ತಾ ಇರ್ತಾರೆ. ನಿಜವಾಗ್ಲೂ ನನಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಸಿಗಾಕೊಂತೀವೋ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾಮ್, ನೀವು ನನ್ನನ್ನು ಕಾಪಾಡಿದ್ರಿ ಅಂತ ಮಂಜು ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್.